ವಿದ್ಯಾರ್ಥಿಗಳಿಗೆ ನಿಮ್ಗೆ ಏನೊಂದು ಡೌಟ್ ಇತ್ತಲ್ಲ, ಇವಾಗ ಕೆ ಅಪ್ಲಿಕೇಶನ್ ಅಲ್ಲಿ ಯುಜಿ ನೀಟ್ ಸೆಲೆಕ್ಟ್ ಮಾಡ್ಕೋಬೇಕಾ, ಮಾಡ್ಕೊಂಡ್ರೆ ಸರಿನಾ, ಮಾಡ್ಕೋದ್ರೆ ಸರಿನಾ ಅಂತ ಡೌಟ್ ಇತ್ತಲ್ಲ, ಇದ್ರ ಬಗ್ಗೆ ಕೆ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಕೆಲವ್ರದ್ದು ಯಾವ ರೀತಿ ಇದೆ ಅಂದ್ರೆ, ಈಗ PCMB ಅಂತ ಇದೆ, ಕೆಲವ್ರದ್ದು ಬಂದ್ಬಿಟ್ಟು ಇಲ್ಲಿ ಯುಜಿ ನೀಟ್ ಮತ್ತೆ PCMB ಎರಡು ಕೂಡ ಇದೆ. ಇವಾಗ ಕನ್ಫ್ಯೂಷನ್ ಇರೋದೇನಂದ್ರೆ, ಕೆಲವು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕೆಲವು ಯೂಟ್ಯೂಬರ್ಸ್ ಬಂದ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಇಲ್ಲಿ PCMB ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀಟ್ಗೂ ಕೂಡ ಆಗುತ್ತೆ, CETಗೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವೇನ್ ಹೇಳಿದೀವಿ ಅಂದ್ರೆ, ನಿಮ್ಗೆ ಯುಜಿ ನೀಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೇಫರ್ ಸೈಡ್ ಅಲ್ಲಿ ಇರ್ತೀರಾ, ನಿಮ್ಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇದೀವಿ. ಆದ್ರೆ ನಿಮ್ಗೆ ಕನ್ಫ್ಯೂಷನ್ ಇದೆ ಇವಾಗ, ಯಾರ್ದು ಇನ್ಫಾರ್ಮೇಶನ್ ಕರೆಕ್ಟ್ ಇದೆ, ಯಾರ್ದು ರಾಂಗ್ ಇದೆ ಅಂತ. ಯಾಕೆಂದ್ರೆ ನಿಮ್ಗೆ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಕಿ ಅವ್ರು ಬಂದ್ಬಿಟ್ಟು ಯಾವುದೇ ತರದ ಇದ್ರ ಬಗ್ಗೆ ನೋಟಿಫಿಕೇಶನ್ ಆಗಿರ್ಲಿ, ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ. ಆಕ್ಚುಲಿ ಕಿ ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ಅವ್ರ ಸಾಫ್ಟ್ವೇರ್ ಅಲ್ಲಿ CET ಎಕ್ಸಾಮ್ ಆಗಿದ ತಕ್ಷಣ ಯಾವ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ಕೆ ಅವ್ರು ಕೆಳಗಡೆ ಒಂದು ಆಪ್ಷನ್ ಕೊಡಬೇಕಾಗಿತ್ತು. ಆದ್ರೆ ಈ ವರ್ಷ ಆ ಒಂದು ಆಪ್ಷನ್ ಮಿಸ್ ಮಾಡಿದ್ರ. ಮತ್ತೆ ಇಲ್ಲಿ ನೋಡಿ, PCMB ಅಂತ ಬಂದಾಗ ಅದು CET ಮತ್ತೆ ನೀಟ್ ಎರಡು ಕೌನ್ಸಿಲಿಂಗ್ ಕೂಡ ಆಗಲ್ಲ. ಇಲ್ಲಿ ನೋಡಿ, PCMB ಅಂತ ಬಂದಾಗ ಏನಾಗುತ್ತೆ ಅಂದ್ರೆ, ಇಲ್ಲಿ ನೀವು ನೋಡ್ಬೋದು, ಬರೀ PCM ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀರಾ, PCB ಸೆಲೆಕ್ಟ್ ಮಾಡ್ಕೊಂಡ್ರೆ ಬ್ಯಾಚುಲರ್ ಆಫ್ ವೆಟರ್ನರಿ ಮತ್ತೆ ಅನಿಮಲ್ ಹಸ್ಬೆಂಡರಿ ಅಟೆಂಡ್ ಮಾಡ್ತೀರಾ, PCM ಸೆಲೆಕ್ಟ್ ಮಾಡ್ಕೊಂಡ್ರೆ ಅಥವಾ PCB ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬಿ ಫಾರ್ಮನ ಅಟೆಂಡ್ ಮಾಡ್ತೀರಾ ಕೌನ್ಸಿಲಿಂಗ್. ಆದ್ರೆ PCMB ಇಲ್ಲಿ ನೋಡಿ, PCMB ಆಲ್ ಕೋರ್ಸಸ್ ಅಂದ್ರೆ ಅರ್ಥ ಏನಂದ್ರೆ, ಇಲ್ಲಿ ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್, ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಮತ್ತೆ ಬಿ ಫಾರ್ಮ್ ಈ 4 ಕೌನ್ಸಿಲಿಂಗ್ ಕೂಡ ನೀವು ಅಟೆಂಡ್ ಮಾಡಕ್ಕೆ ಎಲಿಜಿಬಲ್ ಆಗಿದ್ದೀರಾ. ಆದ್ರೆ ಯುಜಿ ನೀಟ್ ಅಂತ ಅದು ಅರ್ಥ ಬರಲ್ಲ. ಸರಿನಾ? ಇವಾಗ ನಿಮ್ಗೆ ಇನ್ನೂ ಕೂಡ ನಂಬಕ್ ಆಗ್ತಾ ಇರಲ್ಲ, ಇದು ನಿಜನಾ ಸುಳ್ಳ, ಇವಾಗ ನಾ ಚೇಂಜಸ್ ಮಾಡ್ಬೇಕು ಅಪ್ಲಿಕೇಶನ್ ಅಂತ ಕೇಳ್ತಾ ಇರ್ತೀರಾ. ಯಾಕಂದ್ರೆ ನೀವು ಅಪ್ಲೈ ಮಾಡಿರೋದು ಬರೀ PCMB ಅಂತ ಆಗಿರುತ್ತೆ. ಸರಿನಾ? ಇದಕ್ಕೆ ಕಿ ಅವರ ಆನ್ಸರ್ ನ ಮಾಡಿದಾರೆ. ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಇದು ಕಿ ಇದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಆಗಿರುತ್ತೆ. ಇಲ್ಲಿ ಕೆಲವು ಪೇರೆಂಟ್ಸ್ ಒಂದು ಕ್ವಶನ್ ಕೇಳಿದಾರೆ, ಅದಕ್ಕೆ ಆನ್ಸರ್ ಮಾಡಿದಾರೆ ಕಿ ಅವ್ರು ಕೂಡ. ಈ ರೀತಿ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಬರ್ತಿದೆ, ಇಲ್ಲಿ ಯುಜಿ ನೀಟ್ ನ ಸೆಲೆಕ್ಟ್ ಮಾಡ್ಕೋಬೇಕು, ಈ ರೀತಿ ನಾನು ಮಾಡ್ಕೋಬೇಕಾ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ರೆ, ಸರಿನಾ? ಅಥವಾ ಬರೀ CET ಮಾಡಿದ್ರೆ ನಡೆಯುತ್ತಾ ಅಂತ ಇಲ್ಲಿ ಪೇರೆಂಟ್ ಒಂದು ಕ್ವಶನ್ ಕೇಳಿದ್ರೆ, ಅದಕ್ಕೆ ಕಿ ಅವ್ರು ನೀವು ನೋಡ್ಬೋದು ಏನ್ ಮಾಡಿದ್ರೆ ಅಂದ್ರೆ, ಒಂದು ಆನ್ಸರ್ ನ ಮಾಡಿದ್ರೆ. ಕಿ ಅವ್ರು ಏನಂತ ಆನ್ಸರ್ ನ ಮಾಡಿದ್ರೆ ಅಂದ್ರೆ, ಇನ್ಫಾರ್ಮೇಶನ್ ಬುಲೆಟಿನ್ ಚೆಕ್ ಮಾಡಿ ಅಂತ ಹೇಳಿದ್ರೆ. ಮತ್ತೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇಲ್ಲಿ ನೀವೇನ್ ಸೆಲೆಕ್ಟ್ ಮಾಡ್ತೀರಾ ಅಲ್ಲಿ ಏನ್ ರಿಫ್ಲೆಕ್ಟ್ ಆಗ್ತಿದೆ ಅದ್ರ ಪ್ರಕಾರ ನಿಮ್ಮ ಅಪ್ಲಿಕೇಶನ್ ಸೇವ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದೇನಂದ್ರೆ, ಯುಜಿ ನೀಟ್ ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ಕೋಬೇಕು ಅಂತ ಅಂದ್ರೆ. ಮತ್ತೆ ಇಲ್ಲಿ ಕೆಳಗಡೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ. ಏನಂತ ಹೇಳ್ತಾ ಇರ ಅಂದ್ರೆ, ಇಲ್ಲಿ ಏನ್ ವಿಡಿಯೋ ಅಲ್ಲಿ ನೀವು ಡಿಸ್ಪ್ಲೇ ಮಾಡಿದ್ರ, ಈ ಒಂದು ವಿಡಿಯೋದಲ್ಲಿ ಹೇಳಿರೋ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ, ನೀವು ಯುಜಿ ನೀಟ್ ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಅದು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಡೆಸುವಂತ ಎಕ್ಸಾಮ್ ಆಗಿರುತ್ತೆ. ಮತ್ತೆ ಬೇರೆ ಕೋರ್ಸ್ PCM, PCMB, PCB ಏನಿದೆಯಲ್ಲ, ಅದು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರೆಸ್ಟ್ರಿಗೆ ಆಗುತ್ತೆ, ಡಿಫ್ರೆಂಟ್ ಕಾಂಬಿನೇಷನ್ ಆಗಿರುತ್ತೆ ಅಂತ ಹೇಳಿದ್ರೆ. ಅಂದ್ರೆ ನೀವು ಯುಜಿ ನೀಟ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಕಿ ಅವ್ರು ಹೇಳ್ತಾ ಇರ. ನೀವ್ ಯಾರಾದ್ರೂ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೇಕು ಅಂತ ಇರ, ನಿಮ್ಮ ಅಪ್ಲಿಕೇಶನ್ ಬಂದ್ಬಿಟ್ಟು ಇದೇ ರೀತಿ ಇರ್ಬೇಕಾಗತ್ತೆ. ಈಗ ನೀವ್ಯಾರು ಕೂಡ ಇವಾಗ ನಿಮ್ಮ ಕಿ ಅಪ್ಲಿಕೇಶನ್ ಪೋರ್ಟಲ್ಗೆ ಲಾಗಿನ್ ಆಗಿ 24ನೇ ತಾರೀಕುವರೆಗೂ ಕೂಡ ಟೈಮ್ ಇದೆ. ಅಲ್ಲಿ ಎಡಿಟ್ ಮಾಡ್ಬಿಟ್ಟು, ಪ್ರೀವಿಯಸ್ ವಿಡಿಯೋದಲ್ಲಿ ಯಾವ ರೀತಿ ಹೇಳಿದೀನಿ ಆ ರೀತಿ ಎಡಿಟ್ ಮಾಡ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಈ ರೀತಿ ಪ್ರಿಂಟ್ಔಟ್ ನ ತಗೊಳ್ಳಿ. ಪ್ರಿಂಟ್ಔಟ್ ತಗೊಂಡಾದ್ಮೇಲೆ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಕೂಡ ನೀಟಾಗಿ ಚೆಕ್ ಮಾಡಿ. ಯಾಕಂದ್ರೆ ಎಡಿಟ್ ಮಾಡ್ಬೇಕಾದ್ರೆ ಕೆಲವು ಚೇಂಜಸ್ ಮಿಸ್ ಮ್ಯಾಚ್ ಆಗ್ಬೋದು, ಅದಕ್ಕೋಸ್ಕರ ನೀಟಾಗಿ ಚೆಕ್ ಮಾಡ್ಕೊಂಡು ಫೈನಲ್ ಪ್ರಿಂಟ್ಔಟ್ ತಗೊಳ್ಳಿ. ಆಮೇಲೆ ನೀವು ಒಂದು ಎಕ್ಸಾಮ್ ನ ಅಟೆಂಡ್ ಮಾಡಬಹುದಾಗಿರುತ್ತೆ, CET ನ, ಆಮೇಲೆ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬಹುದಾಗಿರುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಂದ್ರೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಯಾರಿಗೆ ನೀಡ್ ಇದೆ, ಯಾರಿಗೆ ಬೇಕಾಗಿದೆ ಅವ್ರು ಮಾತ್ರ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.